ಓಕೆ, ಅಲ್ಲೆಲ್ಲರಿಗೂ. ಸೊ ಈ ತರಗತಿ ಬಂದು ಮ್ಯಾಥ್ಸ್ ಪೆಡಗಾಗಿ. ಸೊ ಮ್ಯಾಥ್ಸ್ ಪೆಡಗಾಗಿ ಗಣಿತದ ಬೋಧನಾ ಶಾಸ್ತ್ರದ ಬಗೆಗಿನ ತರಗತಿಗಳು. ಸೊ ಇದು ಟೆಟ್ಗೂ GPSTRಗೂ HSTRಗೂ ಕೂಡ ಯೂಸ್ ಆಗುತ್ತೆ ಅನ್ನುವಂಥದ್ದು. ಓಕೆನಾ? ಸರಿ. ಸೊ ಈಗಾಗಲೇ ನಾವು ಆಲ್ಮೋಸ್ಟ್ ಆಲ್ 6 ಚಾಪ್ಟರ್ ಮುಗಿಸಿದ್ದೀವಿ. 5 ಚಾಪ್ಟರ್ ಅಥವಾ 6 ಚಾಪ್ಟರ್ ಮುಗಿಸಿದ್ದೀವಿ. ಸೊ ಈಗಾಗಲೇ ಅದು ಅಪ್ಲೋಡ್ ಕೂಡ ಆಗಿದೆ. ಅಂದರೆ ಮೇ ಬಿ ಐ ಥಿಂಕ್ 3 ಕ್ಲಾಸ್ ಅಪ್ಲೋಡ್ ಆಗಿದೆ. ಇದು 4ನೇ ಕ್ಲಾಸು. ಮ್ಯಾಥ್ಸ್ ಪೆಡಗಾಗಿದ್ದು 4ನೇ ಕ್ಲಾಸ್. ಸೊ ತಡ ಮಾಡದೇ ನೋಡ್ಕೊಂಡು ಹೋಗೋಣ. ಸೊ ಇವತ್ತಿನ ತರಗತಿಯ ಮೊದಲನೇ ಟಾಪಿಕ್ ಆ ಮ್ಯಾಥ್ಸ್ ಪೆಡಗಾಗಿಯಲ್ಲಿ ಲೆಕ್ಚರ್ ಮೆಥಡ್. ನಾವು ಟೀಚ್ ಮಾಡುವಂತಹ ಮೆಥಡ್ಗಳಲ್ಲಿ ನಮಗೆ ಕೆಲವೊಂದು ಮೆಥಡ್ಸ್ಗಳು ಬರುತ್ತೆ. ಆ ಮೆಥಡ್ಸ್ಗಳು ಯಾವ್ಯಾವುದು ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಅದರಲ್ಲಿ ಒಂದು ಈಗ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು, ಸ್ಲೈಡ್ನಲ್ಲಿ ಇರುವಂಥದ್ದು, ಅದೇ ಲೆಕ್ಚರ್ ಮೆಥಡ್ ಅಂತ ನಾವು ಕರಿತೀವಿ. ಸರಿನಾ? ಸೊ ಈ ಲೆಕ್ಚರ್ ಮೆಥಡಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಲೆಕ್ಚರ್ ಮೆಥಡ್ ಅಂದ್ರೆ ಏನು? ಸಮ್ ಪ್ರಾಪರ್ಟೀಸ್ ಆಫ್ ಲೆಕ್ಚರ್ ಮೆಥಡ್ಸ್ ಆರ್ ಫಾಲೋ. ದಿಸ್ ಇಸ್ ಅ ಟೀಚರ್ ಸೆಂಟ್ರಡ್ ಮೆಥಡ್. ಆಕ್ಚುಲಿ ಆಗಿ ನಿಮಗೆ NEP ಪ್ರಕಾರ ಹೋಗೋದ್ರೆ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಆಗಬೇಕು, ಹೌದಲ್ವಾ? ಅಂದರೆ ಮಕ್ಕಳನ್ನು ಕೇಂದ್ರೀಕೃತವಾಗಿ ಮಾಡಿಕೊಂಡು. ಬಟ್ ಇಲ್ಲಿ ಲೆಕ್ಚರ್ ಮೆಥಡ್ನ ನಾವು ಏನಂತ ಹೇಳ್ತೀವಿ ಅಂದರೆ ದಿಸ್ ಇಸ್ ಅ ಟೀಚರ್ ಸೆಂಟರ್ ಮೆಥಡ್. ಯಾಕೆ ಇದನ್ನ ಟೀಚರ್ ಸೆಂಟರ್ ಮೆಥಡ್ ಅಂತ ಕರಿತೀವಿ ಅಂದರೆ ಈ ಮೆಥಡಲ್ಲಿ ಟೀಚರ್ ಇಸ್ ಅನ್ ಆಕ್ಟಿವ್ ಪಾರ್ಟಿಸಿಪೆಂಟ್ ಬಟ್ ಚೈಲ್ಡ್ ಇಸ್ ಅನ್ ಪ್ಯಾಸಿವ್ ಲರ್ನರ್. ಅಂದರೆ ಲೆಕ್ಚರ್ ಮೆಥಡಲ್ಲಿ ಒಂದು ಗುಂಪಲ್ಲಿ ಕೂತ್ಕೊಂಡಾಗ ಆ ಗುಂಪಿನಲ್ಲಿ ಏನು ಮಕ್ಕಳುಗಳಿರ್ತಾರೆ ಅವ್ರ ಮುಂದೆ ಒಂದು ಲೆಕ್ಚರ್ನ ಕೊಡುವಂಥದ್ದು, ಲೆಕ್ಚರ್ನ ಕೊಟ್ಕೊಂಡು ಮಾಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದು ಟೀಚರ್ ಸೆಂಟರ್ ಮೆಥಡ್ ಆಗುತ್ತೆ ಹೊರತು ಆಗ ಅಲ್ಲಿ ಆ ಟೀಚರ್ ಅನ್ನುವಂಥವ್ರು, ಲೆಕ್ಚರ್ ಅನ್ನುವಂಥವ್ರು, ಪಾರ್ಟಿಸಿಪೆಂಟ್ ಅನ್ನೋರು ಆಕ್ಟಿವ್ ಆಗಿರ್ತಾರೆ ಅನ್ನುವಂಥದ್ದು ಹೊರತು ಚೈಲ್ಡ್ ಅನ್ನೋರು ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರಬಹುದು. ಸೊ ಹಾಗಾಗಿ ಇಲ್ಲಿ ಟೀಚರ್ ಅನ್ನುವಂಥವ್ರು ಆಕ್ಟಿವ್ ಪಾರ್ಟಿಸಿಪೆಂಟ್ ಆಗಿರ್ತಾರೆ, ಚೈಲ್ಡ್ ಅನ್ನುವಂಥವ್ರು ಪ್ಯಾಸಿವ್ ಲರ್ನರ್ ಆಗಿರ್ತಾರೆ ಅನ್ನುವಂಥದ್ದು. ಮತ್ತು ಇದನ್ನ ದಿಸ್ ಇಸ್ ನಾಟ್ ಅ ಸೈಕಾಲಜಿಕಲ್ ಮೆಥಡ್. ಇದನ್ನು ನಾವು ಸೈಕಾಲಜಿಕಲ್ ಮೆಥಡ್ ಅಂತ ಹೇಳಲ್ಲ ಅನ್ನುವಂಥದ್ದು. ಓಕೆ. ಸೊ ಉಪನ್ಯಾಸ ವಿಧಾನ ಕನ್ನಡದಲ್ಲಿ ಹೇಳೋದಾದ್ರೆ ಮತ್ತೊಂದು ಪಾಯಿಂಟ್ ಹೇಳೋದು ಮರ್ತ್ಬಿಟ್ಟೆ, ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡು ವಿಧಾನದಲ್ಲೂ ಇರುತ್ತೆ, ಎರಡು ಮೆಥಡಲ್ಲೂ ಕೂಡ ಇರುತ್ತೆ ಅನ್ನುವಂಥದ್ದು. ಎರಡು ಲ್ಯಾಂಗ್ವೇಜಸ್ ಅಲ್ಲೂ ಕೂಡ ಇರುತ್ತೆ. ಹಾಗಾದ್ರೆ ಇದನ್ನ ನೋಡೋದಾದ್ರೆ ಏನದು ಉಪನ್ಯಾಸ ವಿಧಾನ, ಇದರ ಕೆಲವೊಂದು ಗುಣಲಕ್ಷಣಗಳು ಏನು ಅಂತ ನೋಡೋದಾದ್ರೆ ಇದು ಶಿಕ್ಷಕ ಕೇಂದ್ರಿತ ವಿಧಾನ. ಈ ವಿಧಾನದಲ್ಲಿ ಶಿಕ್ಷಕರು ಸಕ್ರಿಯವಾಗಿರ್ತಾರೆ ಬಟ್ ಮಕ್ಕಳು ನಿಷ್ಕ್ರಿಯವಾಗಿರ್ತಾರೆ ಅನ್ನುವಂಥದ್ದು. ಸರಿನಾ? ಸೊ ಅದೇ ಲೆಕ್ಚರ್ ಮೆಥಡಲ್ಲಿ ಏನು ಹೇಳುತ್ತೆ? ಲೆಕ್ಚರ್ ಮೆಥಡಲ್ಲಿ ಇನ್ ದಿಸ್ ಮೆಥಡ್ ಟೀಚರ್ ಸ್ಪೀಕ್ಸ್ ಆರ್ ಡೆಲಿವರ್ಸ್ ಅ ಲೆಕ್ಚರ್. ನಾನು ಹೇಳಿದಂಗೆ ಟೀಚರ್ಸ್ ಏನು ಮಾಡ್ತಾರೆ, ನಿಂತ್ಕೊಂಡು ಅಲ್ಲಿ ಏನು ಲೆಕ್ಚರ್ ಹೇಳಬೇಕಾಗಿರುತ್ತೆ ಅದನ್ನು ಡೆಲಿವರ್ ಮಾಡ್ತಾರೆ. ಅಂದರೆ ಪರ್ಟಿಕ್ಯುಲರ್ ಟಾಪಿಕ್, ಯಾವ ಟಾಪಿಕ್ ಇರುತ್ತೆ ಆ ಟಾಪಿಕ್ನ ಇಟ್ಕೊಂಡು ಡೆಲಿವರಿ ಮಾಡಿದಾಗ ಅದನ್ನು ಮಕ್ಕಳುಗಳು ಕೇಳಿಸ್ಕೊಳ್ತಾರೆ. ಚಿಲ್ಡ್ರನ್ ವಿಲ್ ಲಿಸನ್ ದಟ್. ಅರ್ಥ ಆಗ್ತಿದೆಯಾ? ಸೊ ಈ ವಿಧಾನದಲ್ಲಿ ಶಿಕ್ಷಕರು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಮಾತಾಡ್ತಾರೆ ಅಥವಾ ಉಪನ್ಯಾಸವನ್ನು ಕೊಡ್ತಾರೆ, ಮಕ್ಕಳು ಏನು ಮಾಡ್ತಾರೆ ಅದನ್ನು ಕೇಳ್ತಾರೆ ಅನ್ನೋಂಥದ್ದು. ಆ್ಯಂಡ್ ಇದನ್ನು ಈಗ ಟೀಚರ್ ಮಾಡ್ತಾ ಇದ್ದಾರೆ, ಟೀಚರ್ ಹೇಳ್ತಾ ಇದ್ದಾರೆ ಅಂತ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಹೇಳಿ ಮಕ್ಕಳು ಕೇಳಿಸ್ಕೊತಾ ಇದ್ದಾರೆ ಅಂತಂದರೆ ಆಗ ಇದನ್ನು ನಾವೇನಂತ ಹೇಳ್ಬೋದು? ಇಟ್ ಇಸ್ ಅ ಒನ್ ವೇ ಟ್ರಾಫಿಕ್. ಬಿಕಾಸ್ ಟೀಚರ್ ಏನು ಮಾಡ್ತಾ ಇದ್ದಾರೆ, ಗಿವ್ಸ್ ದ ಐಡಿಯಾಸ್ಗಳನ್ನ ಕೊಡ್ತಾ ಇದ್ದಾರೆ, ಚಿಲ್ಡ್ರನ್ ಏನು ಮಾಡ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊತಾ ಇದ್ದಾರೆ. ಶಿಕ್ಷಕರು ವಿಚಾರಗಳನ್ನು ನೀಡ್ತಾರೆ, ಮಕ್ಕಳು ಅವುಗಳನ್ನು ಸ್ವೀಕರಿಸ್ತಾರೆ. ಅದರಿಂದ ಇದನ್ನು ಏಕಮುಖ ಸಂಚಾರ ವ್ಯವಸ್ಥೆ ಇರುವಂತಹ ಒಂದು ಮೆಥಡ್ ಅಂತ ನಾವು ಹೇಳ್ತೀವಿ ಅನ್ನುವಂಥದ್ದು. ಪ್ರತಿಯೊಂದು ಮೆಥಡಲ್ಲೂ ಅದರದೇ ಆದ ಮೆರಿಟ್ಸ್ಗಳು ಇರುತ್ತೆ. ಸೊ ಈಗ ಡಿಮೆರಿಟ್ಸ್ಗಳು ಇದ್ದೇ ಇರುತ್ತೆ ಮತ್ತು ಮೆರಿಟ್ಸ್ಗಳು ಇದ್ದೇ ಇರುತ್ತೆ. ಈ ಒಂದು ಲೆಕ್ಚರ್ ಮೆಥಡ್ದು ಮೆರಿಟ್ಸ್ ಏನು ಅಂತ ಅನ್ನೋದನ್ನು ನಾವು ನೋಡೋದಾದರೆ ದಿಸ್ ಈಸ್ ಅನ್ ಈಸಿ, ಅಟ್ರಾಕ್ಟಿವ್ ಆ್ಯಂಡ್ ಬ್ರೀಫ್ ಮೆಥಡ್. ಈ ಮೆಥಡನ್ನು ನಾವು ಬಳಸೋದ್ರಿಂದ ಸುಲಭ ಮತ್ತು ಸಂಕ್ಷಿಪ್ತ ವಿಧಾನವಾಗಿ ತಿಳಿಸೋದಕ್ಕೆ ಈ ಒಂದು ವಿಧಾನ ಯೂಸ್ ಆಗುತ್ತೆ ಎನ್ನುವಂಥದ್ದು. ಹಾಗೆ ಇಟ್ ಇಸ್ ಅ ಯೂಸ್ಫುಲ್ ಟು ಗಿವ್ ಫ್ಯಾಕ್ಟ್ ಬೇಸ್ಡ್ ನಾಲೆಜ್ ಆ್ಯಂಡ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್. ಅಂದರೆ ಒಂದು ಫ್ಯಾಕ್ಟ್ನ ಆಧಾರಿತವಾಗಿ ಅದರಲ್ಲಿರುವಂತಹ ನಾಲೆಜನ್ನು ಕೊಡೋದಕ್ಕೆ, ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್ನ ಬಗ್ಗೆ ಹೇಳ್ಕೊಡೋದಕ್ಕೆ ಈ ಮೆಥಡು ಒಂದು ಈಸಿ ಆಗಿರುವಂತಹ ಒಂದು ಮೆಥಡ್. ಅಂದರೆ ವಾಸ್ತವಿಕ ಜ್ಞಾನ, ಐತಿಹಾಸಿಕ ಅಭಿವೃದ್ಧಿಯನ್ನು ಅಂದರೆ ಗಣಿತದ ಐತಿಹಾಸಿಕ ಅಭಿವೃದ್ಧಿಯನ್ನು ನೀಡಲು ಅಥವಾ ಹೇಳೋದಕ್ಕೆ ಇದು ಒಂದು ಉಪಯುಕ್ತವಾದಂತಹ ಒಂದು ವಿಧಾನವಾಗಿದೆ ಅನ್ನುವಂಥದ್ದು. ಆ್ಯಂಡ್ ಇಟ್ ಈಸ್ ಮೋರ್ ಯೂಸ್ಫುಲ್ ಫಾರ್ ಹೈಯರ್ ಕ್ಲಾಸಸ್. ಅರ್ಥ ಮಾಡ್ಕೊಳ್ಳಿ, ಈ ಲೆಕ್ಚರ್ ಮೆಥಡ್ ಎಲ್ಲಿ ಯೂಸ್ ಆಗುತ್ತೆ, ಈ ಥರ ಪ್ರಶ್ನೆ ಕೇಳಬಹುದು. ಈ ಮೆಥಡ್ ಅನ್ನುವಂಥದ್ದು ಹೈಯರ್ ಕ್ಲಾಸಸ್ ಅಂದರೆ ಉನ್ನತ ತರಗತಿಗಳಲ್ಲಿ, ಹೈಯರ್ ಕ್ಲಾಸಸ್ಸಲ್ಲಿ ಇದು ಹೆಚ್ಚು ಉಪಯುಕ್ತವಾಗಿರುತ್ತೆ ಅನ್ನುವಂಥದ್ದು. ಓಕೆ. ಸೊ ಇದು ಒಂದು ಮೆಥಡ್ ಆಗಿತ್ತು, ಲೆಕ್ಚರ್ ಮೆಥಡ್.
ಇನ್ನು ಇಂಡಕ್ಟಿವ್ ಮೆಥಡ್ಗೆ ಹೋಗೋಣ. ಇಂಡಕ್ಟಿವ್ ಮತ್ತು ಡಿಡಕ್ಟಿವ್ ಮೆಥಡ್ ಈಗಾಗಲೇ ಮೊದಲು ನಮ್ಮ ಆ ಮ್ಯಾಥಮೆಟಿಕ್ಸ್ನ ಪೆಡಗಾಗಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಇಂಡಕ್ಟಿವ್ ಮತ್ತು ಡಿಡಕ್ಟಿವ್ ಬಗ್ಗೆ ಹೇಳಿದ್ದೀನಿ ನಾನು. ಬಟ್ ಆದರೂ ಕೂಡ ಇದನ್ನು ಇನ್ನೊಮ್ಮೆ ಒಂದ್ಸಲ ರೀಕಾಲ್ ಆದಂಗೆ ಆಗುತ್ತೆ, ನೀವು ಅದನ್ನು ತಿಳ್ಕೊಳ್ಳಿ ಅನ್ನುವಂಥದ್ದು. ಇಂಡಕ್ಟಿವ್ ಮೆಥಡ್ ಅಂದರೆ ಅದರಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಬಗ್ಗೆ ಫಸ್ಟ್ ಮಾತಾಡಬೇಡ, ಆಮೇಲೆ ಅದು ಏನು ಹೇಗೆ ಎಲ್ಲವನ್ನು ನೀಟಾಗಿ ಕಲ್ತ್ಕೊಳ್ಳೋದಾದರೆ ಸಿಂಪಲ್. ಇಂಡಕ್ಟಿವ್ ಮೆಥಡ್ ಆಫ್ ಅ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಬೇಸ್ಡ್ ಆನ್ ಇಂಡಕ್ಷನ್. ಸಿ ವಾಟ್ ಡಸ್ ದಟ್ ಮೀನ್? ಅದಂದ್ರೆ ಅರ್ಥ ಏನು? ಇಂಡಕ್ಷನ್ ಮೀನ್ಸ್ ಪ್ರೂವಿಂಗ್ ಅ ಯೂನಿವರ್ಸಲ್ ಟ್ರೂತ್ ಆರ್ ಥಿಯರಮ್ ಬೈ ಶೋಯಿಂಗ್ ದಟ್ ಇಫ್ ಇಟ್ ಈಸ್ ಟ್ರೂ ಇನ್ ಎನಿ ಪರ್ಟಿಕ್ಯುಲರ್ ಕೇಸ್. ಅಂದರೆ ಒಂದು ಯೂನಿವರ್ಸಲ್ ಟ್ರುತ್ ಅಥವಾ ಥಿಯರಮ್ ಏನಿದೆ ಅದನ್ನು ನಾವು ಬೈ ಶೋಯಿಂಗ್ ದಟ್ ಇಫ್ ಇಟ್ ಇಸ್ ಅ ಟ್ರೂ, ಅದು ಟ್ರೂ ಆಗಿದ್ದರೆ ಇನ್ ಅ ಪರ್ಟಿಕ್ಯುಲರ್ ಕೇಸ್, ಅಂದರೆ ಒಂದು ಯಾವುದೊಂದು ಪರ್ಟಿಕ್ಯುಲರ್ ಕೇಸಲ್ಲಿ ಇಟ್ ವಿಲ್ ಬಿ ಟ್ರೂ ಇನ್ ದ ನೆಕ್ಸ್ಟ್ ಕೇಸ್ ಇನ್ ದ ಸೇಮ್ ಸೀರಿಯಲ್ ಆರ್ಡರ್. ಅಂದರೆ ಅದು ಸತ್ಯವಾಗಿರುತ್ತೆ ಅದರ ಸೀರಿಯಲ್ ಆರ್ಡರ್, ಅಂದರೆ ಅದಕ್ಕೆ ಜೊತೆಯಾಗಿ ಬರುವಂತಹದಕ್ಕೆ ಆ ಸೀರಿಯಲ್ ಆರ್ಡರ್ಗೆ ಅದೇನಾಗಿರುತ್ತೆ ನೆಕ್ಸ್ಟ್ ಕೇಸ್ಗೆ ಅದು ಪರ್ಟಿಕ್ಯುಲರ್ ಕೇಸಲ್ಲಿ ಅದು ಟ್ರೂ ಆಗಿರುತ್ತೆ ಎನ್ನುವಂಥದ್ದು. ಓಕೆ. ಮತ್ತು ಈ ಇಂಡಕ್ಟಿವ್ ಮೆಥಡ್ ನಮಗೆ ಯಾಕೆ ಯೂಸ್ ಆಗುತ್ತೆ ಅದರದ್ದು ಪ್ರಾಪರ್ಟೀಸ್ ಮತ್ತೊಂದು ಹೇಳೋದಾದರೆ, ಈ ಇಂಡಕ್ಟಿವ್ ಮೆಥಡಲ್ಲಿ ಮಗುವಿನ ಅಂದರೆ ದ ಮೆಥಡ್ ಆಫ್ ಡೆವಲಪ್ಮೆಂಟ್ ಇನ್ ವಿಚ್ ದ ಚೈಲ್ಡ್ ಈಸ್ ಮೇಡ್ ಆರ್ ಲೆಟ್ ಟು ಡಿಸ್ಕವರ್ ಟ್ರೂತ್ ಫಾರ್ ಹಿಮ್ಸೆಲ್ಫ್. ಅಂದರೆ ಮಗು ಡಿಸ್ಕವರ್ ಮಾಡೋದಕ್ಕೆ ಯೂಸ್ ಆಗುವಂತಹ ಒಂದು ಮೆಥಡನ್ನು ನಾವು ಇಂಡಕ್ಟಿವ್ ಮೆಥಡ್ ಅಂತ ನಾವು ಕರಿತೀವಿ ಅನ್ನೋಂಥದ್ದು. ಓಕೆನಾ? ಸೊ ಕನ್ನಡದಲ್ಲಿ ಹೇಳ್ತೀನಿ ನಾನು. ಮತ್ತು ನಾನು ಹೇಳ್ದಂಗೆ ಆ್ಯಕ್ಚುಲಿ ನಾವು ಹೇಳ್ದಂಗೆ ಎಲ್ಲದಕ್ಕೂ ಒಂದು ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಇದ್ದೇ ಇರುತ್ತಲ್ವ, ಹಾಗೆ ಇದಕ್ಕೊಂದು ನಾವು ಮೆರಿಟ್ಸ್ನ ನೋಡೋದಾದರೆ ಇಟ್ಸ್ ಅ ಸೈಂಟಿಫಿಕ್ ಮೆಥಡ್. ನೋಡಿ, ಅಲ್ಲಿ ಅದು ಸೈಕಾಲಜಿಕಲ್ ಮೆಥಡ್ ಅಲ್ಲ ಅಂತ ಹೇಳಿದ್ರು, ಬಟ್ ಇದು ಸೈಂಟಿಫಿಕ್ ಮೆಥಡ್. ಸೈಕಾಲಜಿಕಲ್ ಮೆಥಡ್ ಅಲ್ಲ ಅನ್ನೋದು ಲೆಕ್ಚರ್, ಬಟ್ ಇಲ್ಲಿ ಸೈಂಟಿಫಿಕ್ ಮೆಥಡ್ ಅಂದರೆ ಇಟ್ಸ್ ಅ ಸೈಂಟಿಫಿಕ್ ಮೆಥಡ್ ಬಿಕಾಸ್ ನಾಲೆಜ್ ಅಟೈನ್ಡ್ ಬೈ ದಿಸ್ ಮೆಥಡ್ ಈಸ್ ಬೇಸ್ಡ್ ಆನ್ ರಿಯಲ್ ಫ್ಯಾಕ್ಟ್ಸ್. ಸೊ ಇದನ್ನು ಸೈಂಟಿಫಿಕ್ ಮೆಥಡ್ ಅಂತ ಕರಿತೀವಿ. ಯಾಕೆಂದರೆ ಈ ಒಂದು ವಿಧಾನದಿಂದ ಅನುಸರಿಸ್ಕೊಂಡು ನಾಲೆಜು ಬರುವಂಥದ್ದು ಬೇಸ್ಡ್ ಆನ್ ರಿಯಲ್ ಫ್ಯಾಕ್ಟ್ಸ್ನ ಆಧಾರದ ಮೇಲೆ ನಾವು ಬರುವಂಥದ್ದು. ಓಕೆ. ಇನ್ನು ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ಎಲ್ಲರೂ ಹೇಳೋ ಥರದಲ್ಲಿ ಎಲ್ಲರೂ ಹೇಳೋ ಥರದಲ್ಲಿ ನಾನು ಹೇಳಿದರೆ ಅವರು ಹೇಳೋದು ನಾವು ಹೇಳೋದು ಎರಡೂ ಸೇಮ್ ಆಗಿಬಿಡುತ್ತೆ. ಹಾಗಾಗಿ ನಾನು ಒಂದು ವರ್ಡನ್ನು ಯೂಸ್ ಮಾಡಲಿಲ್ಲ. ಏನು ವರ್ಡ್ ಗೊತ್ತಾ? ಎಕ್ಸಾಂಪಲ್ಸ್ ಟು ರೂಲ್ ಟು ಎಕ್ಸಾಂಪಲ್. ಈ ಎರಡು ವರ್ಡ್ ಮೇಲೇ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಇಂಡಕ್ಟಿವ್ ಡಿಡಕ್ಟಿವ್ನ ಮುಗಿಸ್ಬಿಡ್ತಾರೆ. ಬಟ್ ಅದರ ಜೊತೆಗೇ ನಾವು ತಿಳ್ಕೊಬೇಕಾಗಿರೋ ಅಂಶಗಳು ಜಾಸ್ತಿ ಇರೋದ್ರಿಂದ ಅದರಲ್ಲಿ ನಾನು ಆ ವರ್ಡನ್ನು ಯೂಸ್ ಮಾಡಲಿಲ್ಲ. ನಮ್ಗೆ ಗೊತ್ತಿದೆ. ಸೊ ಒಂದು ಎಕ್ಸಾಂಪಲ್ ಟು ರೂಲ್ ಬರುತ್ತೆ, ಇನ್ನೊಂದು ರೂಲ್ ಟು ಎಕ್ಸಾಂಪಲ್ ಬರುತ್ತೆ. ಹೌದಾ? ಓಕೆ. ಆ್ಯಂಡ್ ಇದು ಯಾಕೆ ಯೂಸ್ ಆಗುತ್ತೆ ಈ ಮೆಥಡು, ಇಂಡಕ್ಟಿವ್ ಮೆಥಡ್ ಅನ್ನೋದು ನೋಡಿದ್ರೆ? ಓಕೆ. So the knowledge gained by the use of this method is more durable because in this method child himself attains the knowledge by examples, observation and testing. ಅರ್ಥ ಮಾಡ್ಕೊಳ್ಳಿ. ಇದು ಈ ಮೆಥಡ್ನ ಯೂಸ್ ಮಾಡೋದ್ರಿಂದ ಇದನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಒಂದು ಅನುಗಮನ ಪದ್ಧತಿ, ಇನ್ನೊಂದು ನಿಗಮನ ಪದ್ಧತಿ. ಆಮೇಲೆ ಮಾತಾಡೋಣ ಒಂದೊಂದಾಗಿ, ಸರಿನಾ? ಇದು ನಮ್ಗೆ ಯಾಕೆ ನೋಡಿ, ಇಂಗ್ಲೀಷಲ್ಲಿ ಇದ್ರೂ ಅಲ್ಲೇ ಕನ್ನಡದಲ್ಲೂ ಕೂಡ ಹೇಳ್ತಾ ಇದ್ದೀನಿ ನಾನು. ಈ ಒಂದು ವಿಧಾನದಲ್ಲಿ ನಾವು ಹೇಳಿದ್ನಲ್ಲ, ಆ ಪ್ರಮೇಯವನ್ನು ಸಾಧಿಸೋದಕ್ಕೆ ಎಕ್ಸಾಂಪಲ್ಸ್ನ ತಗೊಂಡು ಮಗು ಡಿಸ್ಕವರಿ ಮಾಡುತ್ತೆ, ಅದರದೇ ಆದ ಒಂದು ಗೇನ್ ನಾಲೆಜ್ನ ಪಡ್ಕೊಳ್ಳುತ್ತೆ. ಮತ್ತು ಆ ಒಂದು ನಾಲೆಜ್ನ ಪಡ್ಕೊಳ್ಳೋದಕ್ಕೆ ಎಕ್ಸಾಂಪಲ್ಸ್ನ ನೋಡಿ, ಅಬ್ಸರ್ವೇಷನ್ ಮಾಡಿ, ಟೆಸ್ಟ್ ಮಾಡಿ, ಮತ್ತು ಆ ಒಂದು ಮಗು ಆ ರಿಯಲ್ ಫ್ಯಾಕ್ಟ್ಸನ್ನು ನೋಡ್ಕೊಳ್ಳುತ್ತೆ. ಮತ್ತು ಆ ಮಗು ಆ ಒಂದು ಈ ಮೆಥಡಲ್ಲಿ ಏನು ಹೇಳ್ತೀವಿ, ವರ್ಡ್ ಇಲ್ಲಿ ಯೂಸ್ ಮಾಡಿದ್ವಲ್ಲ, ಯಾವುದಾದ್ರು ವರ್ಡು? ಡಿಸ್ಕವರ್ ಮಾಡುತ್ತೆ. ಓಕೆ. ಡಿಸ್ಕವರ್ ಮಾಡ್ಕೊಳ್ಳುತ್ತೆ ಅಲ್ಲಿ ಏನಿದೆ, ಏನು ಫ್ಯಾಕ್ಟ್ಸ್ ಇದೆ. ಸೊ ಆ ಫ್ಯಾಕ್ಟ್ಸ್ನೆಲ್ಲವನ್ನು ಕೂಡ ತಾನೇ ಅಬ್ಸರ್ವ್ ಮಾಡಿ, ಟೆಸ್ಟ್ ಮಾಡಿ ತಿಳ್ಕೊಳ್ಳುತ್ತೆ ಅನ್ನುವಂಥದ್ದು. ಹಾಗಾಗಿ ಆ ಡಿಸ್ಕವರ್ ಮಾಡೋದಕ್ಕೋಸ್ಕರ ಈ ಮೆಥಡು ಯೂಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂತಂದರೆ ಮಗು ಡಿಸ್ಕವರ್ ಮಾಡೋದಕ್ಕೆ ಎಕ್ಸಾಂಪಲ್ಸ್ನ ನೋಡಿ, ಅಬ್ಸರ್ವೇಷನ್ ನೋಡಿ, ತಿಳ್ಕೊಂಡು ಟೆಸ್ಟ್ ಮಾಡಿ ಅದು ರಿಯಲ್ ಫ್ಯಾಕ್ಟೋ ಹೌದೋ ಅಲ್ಲೋ ಅಂತ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದೇ ಪಾಯಿಂಟ್. ಓಕೆ. ಲಾಜಿಕಲ್ ಪವರ್ ಆಫ್ ದ ಚಿಲ್ಡ್ರನ್ ವಿಲ್ ಬಿ ಡೆವಲಪ್ಡ್ ಫ್ರಮ್ ದಿಸ್ ಇಂಡಕ್ಟಿವ್ ಮೆಥಡ್. ತಾರ್ಕಿಕ ಯೋಚನೆ ಎನ್ನುವಂತಹ ಯೋಚನಾ ಶಕ್ತಿ ಎನ್ನುವಂಥದ್ದು ಈ ಒಂದು ಪದ್ಧತಿಯಿಂದ, ಈ ಒಂದು ಮೆಥಡಿಂದ ಮಗುವಿಗೆ ಬೆಳವಣಿಗೆ ಆಗುತ್ತೆ. ಓಕೆನಾ? ಸೊ
ನಾನು ಹೇಳಿದಾಗೆ ಕನ್ನಡದಲ್ಲಿ ಅನುಗಮನ ಪದ್ಧತಿ, ನಿಗಮನ ಪದ್ಧತಿ. ಸೊ ಕನ್ನಡದಲ್ಲೂ ಅಲ್ಲೇ ಹೇಳ್ತಾ ಇದ್ದೀನಿ ನಾನು, ಇಂಗ್ಲೀಷ್ ಜೊತೆಗೆ ಕನ್ನಡದಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಇದು ಒಂದು ವೈಜ್ಞಾನಿಕ ವಿಧಾನ ಆಗಿದೆ, ಯಾಕೆಂದರೆ ಈ ವಿಧಾನದಿಂದ ಪಡೆದ ಜ್ಞಾನವು ನೈಜ ಸಂಗತಿಗಳನ್ನು ಆಧರಿಸಿದೆ ಅನ್ನುವಂಥದ್ದು. ಮತ್ತು ಈ ವಿಧಾನದ ಬಳಕೆಯಿಂದ ಪಡೆದ ಜ್ಞಾನವು ಹೆಚ್ಚು ಬಾಳಿಕೆಯಲ್ಲಿರುತ್ತೆ. ಬಾಳಿಕೆ ಅನ್ನೋದಕ್ಕಿಂತ ಹೆಚ್ಚು ತುಂಬ ಸಮಯದಲ್ಲಿ ಉಳ್ಕೊಳ್ಳುತ್ತೆ ಅನ್ನುವಂಥದ್ದು. ಯಾಕೆಂದರೆ ಮಗು ಇದರಲ್ಲಿ ಏನು ಮಾಡುತ್ತೆ, ಉದಾಹರಣೆಗಳನ್ನು ನೋಡಿ ವೀಕ್ಷಣೆ ಮಾಡಿ ಪರೀಕ್ಷಿಸುವ ಮುಖಾಂತರ ಜ್ಞಾನವನ್ನು ಅದು ಪಡೆಯುತ್ತೆ. ಹಾಗಾಗಿ ಇದು ಅದರಿಂದ ಪಡೆದ ಜ್ಞಾನ ಹೆಚ್ಚು ಸಮಯ ಇರುತ್ತೆ ಅನ್ನುವಂಥದ್ದು. ಓಕೆ. ಮತ್ತು ವಿಮರ್ಶಾತ್ಮಕ ವೀಕ್ಷಣೆ, ತಾರ್ಕಿಕ ಶಕ್ತಿಯನ್ನು ಅನುಗಮನ ವಿಧಾನದಿಂದ ಮಕ್ಕಳಲ್ಲಿ ಅದನ್ನು ಅಭಿವೃದ್ಧಿಪಡಿಸಲಾಗತ್ತೆ, ಅಂದರೆ ಅಭಿವೃದ್ಧಿ ಆಗುತ್ತೆ, ಡೆವಲಪ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಎರಡನೇ ಮೆಥಡ್ ಬಂದರೆ, ಅಥವಾ ಇದು ಮೂರನೇ ಮೆಥಡ್ ಅಲ್ವಾ, ಲೆಕ್ಚರ್ ಮೆಥಡ್ ಆಯಿತು, ಇಂಡಕ್ಟಿವ್ ಆಯಿತು, ಈಗ ಡಿಡಕ್ಟಿವ್. ಡಿಡಕ್ಟಿವ್ ಅಂದರೆ ನಿಗಮನ ಪದ್ಧತಿ. ಸೊ ಡಿಡಕ್ಟಿವ್ ಅಂದರೆ ಏನು, ಅದರದ್ದು ಉಲ್ಟಾ. ಅಲ್ಲಿ ನಾವು ಏನು ಮಾತಾಡೋದು ಅದರದ್ದು ಉಲ್ಟಾ ಅನ್ನುವಂಥದ್ದು. ಇಂಡಕ್ಟಿವ್ದು ಏನು ಮಾತಾಡೋದು ಅದು. Deductive method is mainly used in algebra, geometry, trigonometry because ಆಲ್ಮೋಸ್ಟ್ ಅಲ್ಲಿ ಡಿಡಕ್ಟಿವ್ ಮೆಥಡ್ನ ನಾವು ಯೂಸ್ ಮಾಡೋದು ಎಲ್ಲಿ ಅಂದರೆ ಆಲ್ಜಿಬ್ರಾದಲ್ಲಿ, ಜಿಯೋಮೆಟ್ರಿ, ಟ್ರಿಗ್ನೋಮೆಟ್ರಿ. ಯಾಕೆಂದರೆ ಇದರಲ್ಲಿ ಜಿಯೋಮೆಟ್ರಿಗಳಲ್ಲೆಲ್ಲ ಬರೋದು ಥಿಯರಮ್, ಪ್ರಮೇಯಗಳನ್ನ, ಆಯಿತಾ. ಇಲ್ಲಿ ನಾವು ಅಲ್ಲಿ ಹೇಳಿದ್ವಲ್ಲ, ಒಂದು ಎಕ್ಸಾಂಪಲ್ ಟು ರೂಲ್, ನೆಕ್ಸ್ಟ್ ರೂಲ್ ಟು ಎಕ್ಸಾಂಪಲ್ ಅನ್ನುವಂಥದ್ದು. ಸೊ ಕೇಳ್ಬೋದು ಡಿಡಕ್ಟಿವ್ ಮೆಥಡ್ ಯಾವ್ಯಾವ ಚಾಪ್ಟರ್ ಯೂಸ್ ಆಗುತ್ತೆ, ಯಾವ್ಯಾವ ಚಾಪ್ಟರ್ ಯೂಸ್ ಮಾಡ್ತೀವಿ ಅನ್ನೋಂಥದ್ದು ಕೇಳ್ಬೋದು. ಯಾಕೆ ಆ ಚಾಪ್ಟರ್ ನಾವು ಯೂಸ್ ಮಾಡ್ತೀವಿ ಡಿಡಕ್ಟಿವ್ ಮೆಥಡನ್ನು ನೋಡೋದಾದರೆ, ಈ ಮೆಥಡಲ್ಲಿ ನಾವು ಅದರ ಒಳಗಿರುವ ರಿಲೇಷನ್ನು, ಡಿಫ್ರೆಂಟ್ ರಿಲೇಷನ್ಸ್ ಏನೇನಿದೆ, ಲಾಸು, ಫಾರ್ಮುಲಾಸು, ಇವೆಲ್ಲವನ್ನೂ ಕೂಡ ನಾವು ಈ ಒಂದು ಡಿಡಕ್ಟಿವ್ ಮೆಥಡಿಂದ ಕಲ್ತ್ಕೋಬಹುದು. ಹಾಗಾಗಿ ಓಕೆ. ಆ್ಯಂಡ್ ಇಟ್ ಈಸ್ ಇಂಪಾಸಿಬಲ್ ಟು ವೆರಿಫೈ ಈಚ್ ಲಾ ಆ್ಯಂಡ್ ಫಾರ್ಮುಲಾ ಪ್ರಾಕ್ಟಿಕಲಿಯಾಗಿ ನಾವು ಮಾಡೋದಕ್ಕಾಗಲ್ಲ. ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕಾಗಲ್ಲ ಅಂತಂದಾಗ ಇನ್ನು ಪ್ರೂಫ್ ಕೊಡಬೇಕಲ್ಲ ನಾವು, ಹೌದಲ್ಲ. ಪ್ರತಿಯೊಂದು ಪ್ರಾಕ್ಟಿಕಲ್ ಆಗಿ ಮಾಡೋಕ್ಕಾಗತ್ತಾ, ಇಲ್ಲ, ಪ್ರೂಫ್ ಕೊಡಬೇಕಲ್ಲ. ಹಾಗಾಗಿ and in this method helps is taken from assumption ಇಂದ, postulates ಇಂದ ತಗೊಂಡು ನಾವು ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುವಂತಹ ಒಂದು ಮೆಥಡ್. ಅಂಡ್ ಆಲ್ಸೋ ದಿಸ್ ಮೆಥಡ್ ಈಸ್ ಯೂಸ್ಡ್ ಫಾರ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಇನ್ ಹೈಯರ್ ಕ್ಲಾಸಸ್. ಹಾಗಾದರೆ ಹೈಯರ್ ಕ್ಲಾಸಸ್ಸಲ್ಲಿ ಯೂಸ್ ಮಾಡೋದಕ್ಕೆ, ಹೈಯರ್ ಅಂತಂದರೆ ಲೆಕ್ಚರ್ ಮೆಥಡಲ್ಲೂ ಇದೇ ವರ್ಡ್ ಯೂಸ್ ಮಾಡೋದು, ನೀವು ಯೋಚನೆ ಮಾಡಿ, ಹೌದಾ. ಸೊ ಹೈಯರ್ ಕ್ಲಾಸಸ್ಸಲ್ಲೂ, ಬಟ್ ಆ ಲೆಕ್ಚರ್ ಮೆಥಡು ಒಂದು ಇನ್ನೂ ಹೈಯರ್ ಕ್ಲಾಸಸ್ಸಲ್ಲಿ, ಇದು ಇನ್ನೂ ಹೈಯರ್ ಕ್ಲಾಸ್, ಇದು ಅದರ ಕೆಳಗಿನ ಹೈಯರ್ ಕ್ಲಾಸಸ್ಸಲ್ಲಿ ಯೂಸ್ ಮಾಡೋದಕ್ಕೆ ನಾವು ಡಿಡಕ್ಟಿವ್ ಮೆಥಡನ್ನು ನಾವು ಯೂಸ್ ಮಾಡ್ತೀವಿ ಅನ್ನುವಂಥದ್ದು. ಓಕೆನಾ. ಓಕೆ. ಸೊ ಮೆರಿಟ್ಸ್ ಏನೇನು, ಡಿಡಕ್ಟಿವ್ ಮೆಥಡ್ದು, ನಿಗಮನ ಪದ್ಧತಿದು ಮೆರಿಟ್ಸ್ ಏನೇನು ಅನ್ನೋದು ನೋಡೋದಾದರೆ, ಬೈ ಯೂಸಿಂಗ್ ದಿಸ್ ಮೆಥಡ್ ದ ಸ್ಪೀಡ್ ಆಫ್ ದ ಗೇನಿಂಗ್ ನಾಲೆಜ್ ಇನ್ಕ್ರೀಸಸ್. ಅಂದರೆ ಆ ನಾಲೆಜ್ ಅದರಿಂದ ಪಡ್ಕೊಳ್ತೀವಲ್ಲ, ನಾವು ಪಡ್ಕೊಳ್ಳುವಂತಹ ನಾಲೆಜು ಅದರಿಂದ ಅಲ್ಲಿ ಏನು ಬರುತ್ತೆ, ಅದರ ಸ್ಪೀಡಾಗಿ ಆ ನಾಲೆಜ್ನ ನಾವು ತೊಗೊಂಡು ಹೋಗ್ತೀವಿ. ಅಂದರೆ ಆ ಮಗುವಿನ ಬುದ್ಧಿಶಕ್ತಿಯ ಸ್ಪೀಡ್, ಅಂದರೆ ವೇಗ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಸ್ಟೂಡೆಂಟ್ಸ್ ಡೈರೆಕ್ಟ್ಲಿ ಯೂಸ್ ದ ಫಾರ್ಮುಲಾ ಫಾರ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಅರ್ಥ ಆಗ್ತಿದೆಯಾ. ಅಲ್ಲಿ ಮಗು ಏನು ಮಾಡುತ್ತೆ, ಫಾರ್ಮುಲಾ ಡೈರೆಕ್ಟಾಗಿ ಯೂಸ್ ಮಾಡುತ್ತೆ, ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡೋದಕ್ಕೆ. ಆ್ಯಂಡ್ ದಿಸ್ ಮೆಥಡ್ ಶುಡ್ ಬಿ ಯೂಸ್ಡ್ ವೆನ್ ದೆರ್ ಈಸ್ ಅ ಶಾರ್ಟೇಜ್ ಆಫ್ ಟೈಮ್. ಅಂದರೆ ಈಗ ಯಾವುದೋ ಒಂದು ಪಾಠ ಮಾಡಬೇಕಾದ್ರೆ ಸಂದರ್ಭದಲ್ಲಿ ನಿಮಗೆ ಶಾರ್ಟೇಜ್ ಆಫ್ ಟೈಮ್, ಇನ್ನೇನು ಮುಗೀತಾ ಇದೆ ಟೈಮು. ಸೊ ಬಟ್ ಇನ್ನು ನಮಗೆ ಅಂದರೆ ಟೈಮ್ ಮುಗೀತಾ ಇದೆ, ಬಟ್ ಪಾಠಗಳಿದೆ ಅನ್ನೋ ಟೈಮಲ್ಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು, ಶಾರ್ಟೇಜ್ ಆಫ್ ಟೈಮಲ್ಲಿ. ಸೊ ದಿಸ್ ಮೆಥಡ್ ಈಸ್ ಯೂಸ್ಡ್ ಫಾರ್ ಟೀಚಿಂಗ್ ಥಿಯರಮ್ಸ್ ಆ್ಯಂಡ್ ಆಕ್ಸಿಮ್ಸ್. ಸೊ ಥಿಯರಮ್ಸ್ ಮತ್ತು ಆಕ್ಸಿಮ್ಸ್ನ ಯೂಸ್ ಮಾಡೋದಕ್ಕೆ ಯೂಸ್ ಮಾಡೋ ಮೆಥಡ್ ಯಾವುದು, ಡಿಡಕ್ಟಿವ್, ನಿಗಮನ ಪದ್ಧತಿಯನ್ನು ನಾವು ಕರಿತೀವಿ ಅನ್ನೋಂಥದ್ದು. ಲೈಕ್ ಆಕ್ಸಿಮ್ಸ್ ಆಫ್ ಜಿಯೋಮೆಟ್ರಿ, ಅರ್ಥಮೆಟಿಕ್ಸಲ್ಲಿ ಟೇಬಲ್ಸ್, ಇವೆಲ್ಲವನ್ನೂ ಕೂಡ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಬೋತ್ ದ ಟೀಚರ್ಸ್ ಆ್ಯಂಡ್ ಪೀಪಲ್ ಡು ನಾಟ್ ಫೈಂಡ್ ಎನಿ ಡಿಫಿಕಲ್ಟಿ ಇನ್ ದಿಸ್ ಮೆಥಡ್. ಇಬ್ಬರು, ಮಕ್ಕಳು ಮತ್ತು ಟೀಚರ್, ಇವಿಬ್ಬರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಇದರಿಂದ ಅಂದರೆ ಕಷ್ಟ ಆಗುತ್ತೆ ಅಂತ ಅನ್ನೋದಲ್ಲ. ಓಕೆ. ಸೊ ಇದು ಒಂದು ಈಸಿಯಾಗಿರೋ ಮೆಥಡ್ ಅಂತ ಅನಿಸುತ್ತೆ ಮಕ್ಕಳಿಗೆ. ಎನಿ ಡಿಫಿಕಲ್ಟೀಸ್ ಫೈಂಡ್ ಔಟ್ ಆಗಲ್ಲ ಅವ್ರಗಳಿಗೆ. ಆ್ಯಂಡ್ ಮೋರ್ ನಾಲೆಜ್ ಕ್ಯಾನ್ ಬಿ ಅಟೈನ್ಡ್ ಇನ್ ಲೆಸ್ ಟೈಮ್ ಬೈ ಯೂಸಿಂಗ್ ದಿಸ್ ಮೆಥಡ್. ತುಂಬ ಜಾಸ್ತಿ ಬುದ್ಧಿಶಕ್ತಿ ಅನ್ನೋದಕ್ಕಿಂತ ನಾಲೆಜನ್ನು ನಾವು ತಗೋಬಹುದು. ಓಕೆ. ಆ್ಯಂಡ್ ದಿಸ್ ಮೆಥಡ್ ಈಸ್ ಶಾರ್ಟ್ ಆ್ಯಸ್ ವೆಲ್ ಆಸ್ ಪ್ರಾಕ್ಟಿಕಲ್. ಅಂದರೆ ನಾನು ಹೇಳ್ದಲ್ಲ, ಯಾಕೆಂದರೆ ಶಾರ್ಟ್ ಟೈಮಲ್ಲಿ ನಾವು ಇದನ್ನು ಬೇಗ ಮುಗಿಸ್ಬೋದಲ್ಲ. ಬಿಕಾಸ್ ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಫಾರ್ಮುಲಾ ಥ್ರೂ ಡೈರೆಕ್ಟ್ಲಿ ವಿ ಆರ್ ಯೂಸಿಂಗ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಅನ್ನುವಂಥದ್ದು. ಓಕೆನಾ. ಬುದ್ಧಿಶಕ್ತಿ ಅಂದ್ಬಿಟ್ಟೆ ಜ್ಞಾನ.
ಓಕೆ, ಮೋರ್ ನಾಲೆಜ್, ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು. ಓಕೆ, ನೆಕ್ಸ್ಟ್ ಲ್ಯಾಬೊರೇಟರಿ ಮೆಥಡ್. ಲ್ಯಾಬೊರೇಟರಿ ಮೆಥಡ್ ಅಂದರೆ ಏನು? ಟು ಮೇಕ್ ಮ್ಯಾಥಮೆಟಿಕ್ಸ್ ಮೋರ್ ಇಂಟ್ರೆಸ್ಟಿಂಗ್. ಸೊ ಮ್ಯಾಥ್ಸ್, ಗಣಿತದ ಪ್ರಾಯೋಗಿಕ ವಿಧಾನ, ಪ್ರಯೋಗಾಲಯ ವಿಧಾನ ಅಂತ ನಾವು ಕರಿತೀವಿ, ಪ್ರಾಯೋಗಿಕ ವಿಧಾನ ಅಂತ ಕರಿತೀವಿ. ಮ್ಯಾಥ್ಸ್ನ ಹೇಳ್ಕೊಡೋದ್ರಿಂದ ಮಗು ಬೇಜಾರಾಗಿತ್ತು ಅಂತಂದರೆ ಟು ಮೇಕ್ ಮೋರ್ ಇಂಟ್ರೆಸ್ಟಿಂಗ್, ಮಗುವಿಗೆ ಮ್ಯಾಥ್ಸ್ ಅನ್ನೋದನ್ನು ನಾವು ತುಂಬ ಇಂಟ್ರೆಸ್ಟನ್ನು ತರಿಸೋದಕ್ಕೂ ನಾವು ಯೂಸ್ ಮಾಡಬಹುದಾದಂತಹ ಒಂದು ಮೆಥಡ್ ಅಂತಂದರೆ ಅದೇ ಯಾವುದು? ಲ್ಯಾಬೊರೇಟರಿ ಮೆಥಡ್ ಅನ್ನುವಂಥದ್ದು. ಹೌದಾ? ಲ್ಯಾಬೊರೇಟರಿ ಮೆಥಡ್ ಯಾಕೆ? ಅದರಲ್ಲಿ ನಾವು ಏನು ಮಾಡ್ಬೋದು? ಮಗುವಿಗೆ ಆಪರ್ಚುನಿಟಿ ಕೊಡ್ಬೋದು. ಏನು ಆಪರ್ಚುನಿಟಿ ಕೊಡ್ಬೋದು? ಅಲ್ಲಿ ಡೈರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಅದು ಇಂಡಿವಿಜುವಲ್ ಆಗಿ, ಒಬ್ಬರೇ ಡೈರೆಕ್ಟಾಗಿ ಇಂಡಿವಿಜುವಲ್ ಆಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್, ಒಂದು ಸ್ಕ್ವಯರ್ನ ತಗೊಳ್ಳಿ, ಸ್ಕ್ವಯರಲ್ಲಿ 4 ಬಾಹುಗಳಿರುತ್ತೆ. ನೆಕ್ಸ್ಟ್ ಕ್ಯೂಬ್ಗೆ ತಗೊಳ್ಳಿ. ಸರಿ, ಸೊ ಕ್ಯೂಬ್ಗೂ ಸ್ಕ್ವೇರ್ಗೂ ಇರೋ ಡಿಫ್ರೆನ್ಸನ್ನು ನೀವು ಹೇಳಿದಾಗ ಅರ್ಥ ಮಾಡ್ಕೊಳ್ಳೋದಕ್ಕಿಂತನೂ ಲ್ಯಾಬ್ನಲ್ಲಿ ಕರ್ಕೊಂಡು ಹೋದಾಗ, ಅದನ್ನು ನಾವು ಕೊಟ್ಟಾಗ ಅದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸವನ್ನು ಈಸಿಯಾಗಿ ನಾವು ಮಗುವಿಗೆ ಅರ್ಥ ಮಾಡಿಸ್ಬೋದು. ಅರ್ಥ ಆಗ್ತಿದೆಯಾ? ಸೊ ಇದೊಂದು ಸಿಂಪಲ್ ಎಕ್ಸಾಂಪಲ್, ಕ್ಯೂಬು ಸ್ಕ್ವೇರ್. ಓಕೆ ಓಕೆ ಸೊ ಅದೇ ಮೆಥಡಲ್ಲಿ, ಅಂದರೆ ಇದೇ ಲ್ಯಾಬೊರೇಟರಿ ಮೆಥಡಲ್ಲಿ ಮಕ್ಕಳೇ ಫ್ಯಾಕ್ಟ್ಸನ್ನು ವೆರಿಫೈ ಮಾಡ್ಬೋದು. ಅಂದರೆ ಯಾಕೆಂದರೆ ನಾವು ಅವ್ರಿಗೆ ಕೈ ಕೊಡ್ತಾ ಇದ್ದೀವಲ್ವಾ, ಅಂದರೆ ಅವ್ರಿಗೆ ನಾವು ನಿಲ್ಲಿಸ್ಕೊಂಡು ಇಂಡಿವಿಜುವಲ್ ಆಗಿ ಮಾಡೋದಕ್ಕೆ ಹೇಳ್ತಾ ಇದ್ದೀವಲ್ವಾ, ಹಾಗಾಗಿ ಅನ್ನೋಂಥದ್ದು. ಓಕೆ, ಸೊ ಮೆರಿಟ್ಸ್ ಏನೇನು? ಸೊ ಆ್ಯಕ್ಚುಲಿ ದಿಸ್ ಮೆಥಡ್ ಇಸ್ ಬೇಸ್ಡ್ ಆನ್ ಸೈಕಾಲಜಿಕಲ್ ಪ್ರಿನ್ಸಿಪಲ್. ಇದು ಆ್ಯಕ್ಚುಲಾಗಿ ಸೈಕಾಲಜಿಕಲ್ ಪ್ರಿನ್ಸಿಪಲ್ ಮೇಲೆ ನಿಂತಿದೆ. ಯಾಕೆಂದರೆ ಒಂದು ವರ್ಡ್ ತಿಳ್ಕೊಳ್ಳಿ, ಲರ್ನಿಂಗ್ ಬೈ ಡೂಯಿಂಗ್. ಲರ್ನಿಂಗ್ ಬೈ ಡೂಯಿಂಗ್ ಅಂದರೆ ನಾವು ಮಗುವಿಗೆ ಅವರಿಗೆ ಅವಕಾಶ ಕೊಟ್ಟು, ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕೊಟ್ಟು, ಕಲಿಯೋದಕ್ಕೆ ಅವಕಾಶ ಕೊಡ್ತಾ ಇರೋದ್ರಿಂದ ಇದನ್ನು ನಾವು ಸೈಕಾಲಜಿಕಲ್ ಪ್ರಿನ್ಸಿಪಲ್ ಆಧಾರದ ಮೇಲೆ ನಿಂತಿದೆ ಅನ್ನೋಂಥದ್ದನ್ನ, ಮನೋವಿಜ್ಞಾನದ ಆಧಾರದ ಮೇಲೆ ನಿಂತಿದೆ ಅನ್ನೋದನ್ನ, ಪ್ರಿನ್ಸಿಪಲ್ ಮೇಲೆ ನಿಂತಿದೆ ಅನ್ನೋಂಥದ್ದನ್ನು ನಾವು ಹೇಳ್ಬೋದು ಅನ್ನೋಂಥದ್ದು. ಓಕೆನಾ? ದ ನಾಲೆಜ್ ಅಕ್ವೈರ್ಡ್ ಬೈ ದಿಸ್ ಮೆಥಡ್ ಇಸ್ ಮೋರ್ ಸಾಲಿಡ್ ಆ್ಯಂಡ್ ಡ್ಯೂರಬಲ್. ಮೊದಲಿಗಿಂತ ಇಂಡಕ್ಟಿವಲ್ಲೂ ಆಗಿರುತ್ತೆ, ಬಟ್ ಡ್ಯೂರಬಲ್ ಇರುತ್ತೆ. ಬಟ್ ಸ್ಟಿಲ್ ನೀವು ಅರ್ಥ ಮಾಡ್ಕೊಳ್ಳಿ, ಅದಕ್ಕಿಂತ ಹೆಚ್ಚಿನದಾಗಿ ಸಾಲಿಡ್ ಆಗಿ ಡ್ಯೂರಬಲ್ ಆಗಿರುವಂಥದ್ದು ಇದು. ಇಟ್ ಡೆವಲಪ್ ಸೈಂಟಿಫಿಕ್ ಆ್ಯಟಿಟ್ಯೂಡ್ ಇನ್ ದ ಸ್ಟೂಡೆಂಟ್ಸ್. ಸೈಂಟಿಫಿಕ್ ಆ್ಯಟಿಟ್ಯೂಡ್ ಅಂತ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕೆಂದರೆ ನಾವು ತರಗತಿ ಒಳಗೆ ಮಾಡೋದಕ್ಕಿಂತನೂ, ತರಗತಿಯ ಒಳಗೆ ಏನು ಹೇಳ್ತೀವಿ ಅದನ್ನು ಎಷ್ಟು ಮಕ್ಕಳು ಅರ್ಥ ಮಾಡ್ಕೋತಾರೆ ಅನ್ನೋದಕ್ಕಿಂತನೂ, ಆ ಪ್ರಯೋಗಾಲಯದಲ್ಲಿ ಅರ್ಥ ಮಾಡಿಸುವಂಥ ಸಂದರ್ಭದಲ್ಲಿ ಎಷ್ಟು ಅರ್ಥ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ನೀಟಾಗಿ ಅಬ್ಸರ್ವ್ ಮಾಡಬಹುದು. ಓಕೆ, ಯಾಕೆಂದರೆ ನಾವು ಎದುರಿಗೆ ಕೊಟ್ಟಾಗ ಡಿಸ್ಕವರಿ ಮಾಡಿ ಫ್ಯಾಕ್ಟ್ಸ್ನ ಅವರೇ ಐಡೆಂಟಿಫೈ ಮಾಡಿಕೊಂಡಾಗ, ಅವರೇ ತಿಳ್ಕೊಂಡಾಗ, ದೆಮ್ಸೆಲ್ಫ್ ಇಫ್ ದೇ ಹ್ಯಾವ್ ಲರ್ನ್ಡ್ ಮೀನ್ಸ್ ಅದರ ಅರ್ಥ ಏನು? ಅವರಲ್ಲಿ ಸೈಂಟಿಫಿಕ್ ಆ್ಯಟಿಟ್ಯೂಡ್ ಬಂದೇ ಬರುತ್ತೆ ಅನ್ನೋಂಥದ್ದು. ಹೌದಲ್ವಾ? ನೆಕ್ಸ್ಟ್, ದಿಸ್ ಮೆಥಡ್ ಹೆಲ್ಪ್ಸ್ ಇನ್ ಡೆವಲಪಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ. ಹೌದು, ಆ್ಯಂಡ್ ದ ಚಿಲ್ಡ್ರನ್ ಗೆಟ್ ದ ಆಪರ್ಚುನಿಟಿ ಆಫ್ ಕ್ರಿಯೇಟಿವ್ ಆ್ಯಂಡ್ ಪ್ರಾಕ್ಟಿಕಲ್ ವರ್ಕ್. ಈಗಾಗಲೇ ಮಾತಾಡಿದ್ದೀವಿ, ಪ್ರಾಕ್ಟಿಕಲ್ ವರ್ಕ್ ಮಾಡೋದಕ್ಕೆ, ಕ್ರಿಯೇಟಿವ್ ಆಗಿರೋ ವರ್ಕ್ನ ಮಾಡೋದಕ್ಕೆ ಇದು ಒಂದು ಮಕ್ಕಳಿಗೆ ನಾವು ಕೊಡುವಂಥ ಒಂದು ಆಪರ್ಚುನಿಟಿ ಈ ಮೆಥಡ್ನ ಥ್ರೂ. ಆ್ಯಂಡ್ ದ ಚಿಲ್ಡ್ರನ್ ವಿಲ್ ಎಂಜಾಯ್ ಆಸ್ ದೇ ರಿಮೇನ್ ಆ್ಯಕ್ಟಿವ್ ಇನ್ ದ ಲ್ಯಾಬೊರೇಟರಿ. ಕ್ಲಾಸ್ನಲ್ಲಿ ಆ್ಯಕ್ಟಿವ್ನ ಇರೋದಕ್ಕಿಂತಲೂ ಹೆಚ್ಚಿನದಾಗಿ ಈ ಲ್ಯಾಬೊರೇಟರಿನ ಕರ್ಕೊಂಡು ಹೋಗಿ ಅವರಿಗೆ, ಮಕ್ಕಳಿಗೆ ಈ ಮೆಥಡಿಂದ ಯೂಸ್ ಮಾಡಿಕೊಂಡು ಕಲಿಸೋದ್ರ ಮುಖಾಂತರ ನಾವು ಕಲಿಸ್ತಾ ಇದ್ದರೆ, ಇಲ್ಲಿ ಮಗು ಕ್ಲಾಸಲ್ಲಿ ಇರೋದಕ್ಕಿಂತ ಹೆಚ್ಚಿನದಾಗಿ ಆ್ಯಕ್ಟಿವ್ ಇರ್ತಾರೆ ಅನ್ನುವಂಥದ್ದು. ಓಕೆನಾ? ನೆಕ್ಸ್ಟ್, ಡಯಾಗ್ನೋಸ್ಟಿಕ್ಸ್ ಟೆಸ್ಟ್, ನೈದಾನಿಕ ಪರೀಕ್ಷೆ ಅಂತ ನಾವು ಕರಿತೀವಿ. ನೈದಾನಿಕ ಪರೀಕ್ಷೆ ಯಾಕೆ ಬೇಕು? ಈಗ ಫಾರ್ ಎಕ್ಸಾಂಪಲ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಮಾಡಿಸಿ ಅಂತ ಡಾಕ್ಟರ್ ಹೇಳ್ತಾರೆ ಅಂತ ಅಂದ್ಕೊಳ್ಳಿ. ಯಾಕೆ ಆ ಒಂದು ಪೇಷಂಟ್ಗೆ ಹೇಳ್ತಾರೆ ಅಂತಂದರೆ, ಅವರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ, ಅಥವಾ ಏನು ಡಿಸೀಸ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ, ಅದಕ್ಕೆ ಯಾವ ಮೆಡಿಸಿನನ್ನು ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಹಾಗೆ ಮ್ಯಾಥಮೆಟಿಕ್ಸಲ್ಲೂ ಡಯಾಗ್ನೋಸ್ಟಿಕ್ ಟೆಸ್ಟ್ನ ಮಾಡಿಸ್ಬೇಕು. ಯಾಕೆಂದರೆ ಆ ಮಕ್ಕಳಲ್ಲಿ ಗಣಿತದಲ್ಲಿ ಬರುವಂತಹ ಡಿಫಿಕಲ್ಟ್ಸನ್ನು, ವಿದ್ಯಾರ್ಥಿಗಳು ಏನು ದೌರ್ಬಲ್ಯಗಳನ್ನು ಹೊಂದಿದ್ದಾರೆ ಅಥವಾ ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ, ಯಾವ ಜಾಗದಲ್ಲಿ ಯಾವ ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ, ಅವರ ವೀಕ್ನೆಸ್ಸನ್ನು ತಿಳ್ಕೊಳ್ಳೋದಕ್ಕೆ ನಾವು ಡಯಾಗ್ನೋಸ್ಟಿಕ್ ಟೆಸ್ಟನ್ನು ನಾವು ಮಾಡ್ತೀವಿ ಅನ್ನೋಂಥದ್ದು. ಓಕೆ, ಹಾಗಾದರೆ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು? ಈ ಡಯಾಗ್ನೋಸ್ಟಿಕ್ ಟೆಸ್ಟ್ದು, ನೈದಾನಿಕ ಪರೀಕ್ಷೆದು ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅನ್ನೋದನ್ನ ನೋಡೋದಾದರೆ,
ಇಟ್ ಫೈಂಡ್ಸ್ ಔಟ್ ವೀಕ್ನೆಸ್ ಆರ್ ಡಿಫಿಷಿಯನ್ಸಿ ಆಫ್ ಅ ಚೈಲ್ಡ್ ಲರ್ನಿಂಗ್ ಆಫ್ ಅ ಕಂಟೆಂಟ್ಸ್. ಅಂದರೆ ಮಗುವಿನ ವಿಷಯದಲ್ಲಿನ ಕಲಿಕೆಯ ದೌರ್ಬಲ್ಯವನ್ನು, ಕೊರತೆಯನ್ನು ಕಂಡುಹಿಡಿಯೋದಕ್ಕೆ ಇದು ಒಂದು ಒಳ್ಳೆಯ ವಿಧಾನ. ಓಕೆ, ಅದನ್ನು ಕಂಡಿರುತ್ತೆ. ಹಾಗೆ ಇಟ್ ಇಸ್ ಅನ್ ಎಫೆಕ್ಟಿವ್ ಟೂಲ್ ಫಾರ್ ಟೀಚರ್ ದಟ್ ಹೆಲ್ಪ್ಸ್ ಇನ್ ಪ್ಲಾನಿಂಗ್ ಆ್ಯಂಡ್ ಆರ್ಗನೈಸಿಂಗ್ ರೆಮಿಡಲ್ ಟೀಚಿಂಗ್. ಪರಿಹಾರ ಬೋಧನೆ ಮಾಡ್ಕೊಳ್ಳೋಕೆ, ಯಾಕೆಂದರೆ ಮಗು ಒಂದು ಕಲಿಕೆಯಲ್ಲಿ ಹಿಂದುಳಿದೇ ಇದೆ ಅಂತ ಅನ್ನೋದನ್ನು ನೋಡೋದಾದರೆ, ಆ ಹಿಂದುಳಿದಿದೆ ಅಂತ ಅನ್ನೋದನ್ನು ನಾವು ಈ ಟೆಸ್ಟ್ನ ಮುಖಾಂತರ ಕಂಡಿಡ್ಕೊಳ್ಳೋದಾದರೆ, ಅದಕ್ಕೆ ನಾವು ಒಂದು ಪರಿಹಾರ ಬೋಧನೆಯನ್ನು ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತಲ್ಲ. ಹಾಗಾಗಿ ಅದಕ್ಕೆ ಇದು ಸಹಾಯ ಮಾಡುತ್ತೆ, ಪರಿಹಾರ ಬೋಧನೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಆ್ಯಂಡ್ ಇಟ್ ಇಸ್ ಅನ್ ಎಫೆಕ್ಟಿವ್ ಟೂಲ್ ಫಾರ್ ಟೀಚರ್ ದಟ್ ಹೆಲ್ಪ್ಸ್. ಓಕೆ, ಅದಾಯ್ತಲ್ವಾ. ಇಟ್ ಇಸ್ ಅ ಬೇಸ್ ಆಫ್ ಫಾರ್ಮ್ ಟ್ಯುಟೋರಿಯಲ್ ಗ್ರೂಪ್ಸ್ ಆಸ್ ಟು ಹೆಲ್ಪ್ ದ ಪೂರ್ ಸ್ಟೂಡೆಂಟ್ಸ್ ಟು ಡೆವಲಪ್ ದೇರ್ ಪರ್ಫಾರ್ಮೆನ್ಸ್ ಇನ್ ರಿಮೂವಿಂಗ್ ದೇರ್ ಡಿಫಿಕಲ್ಟ್ಸ್. ಅಂದರೆ ಮಕ್ಕಳಲ್ಲಿ ಯಾರು ತುಂಬ ಹಿಂದುಳಿದಿರ್ತಾರೋ ಆ ಹಿಂದುಳಿದಿರುವಂತಹ ಮಕ್ಕಳಿನ ಕಾರ್ಯಕ್ಷಮತೆಯನ್ನು ಓದುವಂಥ ಹಿಂದುಳಿದಿರುವಂಥ ಮಕ್ಕಳಿಗೆ ಅಭಿವೃದ್ಧಿಪಡಿಸೋದಕ್ಕೆ ಒಂದು ಗುಂಪನ್ನು ರಚಿಸಿ ಇದರ ಆಧಾರದ ಮೇಲೆ ಗುಂಪನ್ನು ರಚಿಸಿ ಅವರನ್ನ ಪರ್ಫಾರ್ಮೆನ್ಸಲ್ಲಿ ಇಂಪ್ರೂವ್ ಮಾಡೋದಕ್ಕೆ ನಾವು ಈ ಒಂದು ಟೆಸ್ಟ್ನ ಮುಖಾಂತರ ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಫ್ಟರ್ ಫೈಂಡಿಂಗ್ ಏನು ತೊಂದರೆ ಇದೆ ಅಂತ ಕಂಡುಹಿಡ್ಕೊಂಡು ಆದಮೇಲೆ. ನೆಕ್ಸ್ಟ್, ಇಟ್ ಅರೇಂಜಸ್ ದ ಐಟಮ್ಸ್ ಇನ್ ಲರ್ನಿಂಗ್ ಸೀಕ್ವೆನ್ಸ್ ಸೋ ಆಸ್ ಟು ಹೆಲ್ಪ್ ದ ಸ್ಟೂಡೆಂಟ್ ಆ್ಯಂಡ್ ಟ್ರಾನ್ಸ್ಫರಿಂಗ್ ಆಫ್ ಲರ್ನಿಂಗ್ ಪೊಸಿಷನ್. ಅಂದರೆ ಇಲ್ಲಿ ಮಕ್ಕಳಿಗೆ ನಾವು ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸ್ಥಾನವನ್ನು ವರ್ಗಾಯಿಸಲು, ಅಂದರೆ ಫಾರ್ ಎಕ್ಸಾಂಪಲ್ ಮಗು ಒಂದು 40% ಇರುತ್ತೆ, ನಾವು ಏನು ಪರಿಹಾರ ಬೋಧನೆ ಮುಖಾಂತರ ಮಾಡಾದ್ಮೇಲೆ ಒಂದು ಇಂಪ್ರೂವ್ ಆಗ್ತಾ ಇದೆ ಅಂತಂದರೆ ಅವರನ್ನು ನಾವು ಮಗುವನ್ನು ನಾವು ಹೌದು ಇಂಪ್ರೂವ್ ಆಗ್ತಿದೆಯಾ ಅಂತ ಹೇಳಿ ನಾವು ವರ್ಗಾಯಿಸೋದಕ್ಕೆ ನಮಗೆ ಇದನ್ನು ಸಹಾಯ ಮಾಡೋದಕ್ಕೆ ಈ ಒಂದು ಯಾವುದು ಡಯಾಗ್ನೋಸ್ಟಿಕ್ ಟೆಸ್ಟ್ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಓಕೆ, ಓಕೆ, ಏನೇನಿದೆ ಮೆಥಡ್ಸ್? ಹಾಗಾದರೆ ಈ ಡಯಾಗ್ನೋಸಿಸ್ ಮಾಡಬೇಕು ಅಂತಂದರೆ, ಅಂದರೆ ನೈದಾನಿಕ ಪರೀಕ್ಷೆ ಮಾಡಬೇಕು ಅಂತಂದರೆ ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅನ್ನೋದು ನೋಡೋದಾದರೆ, ಮೊದಲನೇದು ಎಜುಕೇಷನಲ್ ಟೆಸ್ಟಿಂಗ್ ಮೆಥಡ್ ಯಾವುದ್ಯಾವ್ದು ಇದೆ. ಓಕೆ, ಯಾವುದ್ಯಾವ್ದು ಇದೆ, ಫಸ್ಟ್ ಆಫ್ ಆಲ್ ಮೆಥಡ್ಸ್ ಯಾವುದ್ಯಾವ್ದು ಇದೆ ಅನ್ನೋದು ನೋಡೋದಾದರೆ, ಎಜುಕೇಷನಲ್ ಟೆಸ್ಟಿಂಗ್ ಮೆಥಡ್, ಸೈಕಾಲಜಿಕಲ್ ಟೆಸ್ಟಿಂಗ್ ಮೆಥಡ್, ಕ್ಲಿನಿಕಲ್ ಟೆಸ್ಟಿಂಗ್ ಮೆಥಡ್. ಓಕೆ, ಅಂದರೆ ಇದು ಬರೋದು ಯಾವುದರಲ್ಲಿ? ಟೆಸ್ಟಿಂಗ್ ಮೆಥಡ್ ಇಟ್ ಇನ್ವಾಲ್ವ್ ಸವರಲ್ ಟೈಪ್ಸ್ ಆಫ್ ಟೆಸ್ಟ್. ಮೊದಲನೇದರಲ್ಲಿ ನಮಗೆ ಬರೋದು ಅಂಡರ್ ದ 3. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಎರಡನೇದು ಅಬ್ಸರ್ವೇಷನ್ ಮೆಥಡ್. ಫಸ್ಟ್ ಮೆಥಡು ಟೆಸ್ಟಿಂಗ್ ಮೆಥಡ್. ಓಕೆ, ಸಾರಿ, ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಾನು ಆ್ಯಕ್ಚುಲಾಗಿ ಎಜುಕೇಷನಲ್ಲು, ಸೈಕಾಲಜಿಕಲ್, ಕ್ಲಿನಿಕಲ್ ಅನ್ನೋದೇ ಫಸ್ಟ್ ಅಂದ್ಕೊಂಡಿದ್ದೆ, ಸಾರಿ ಫಾರ್ ದ್ಯಾಟ್. ಓಕೆ, ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಮೆಥಡ್ಸ್ ಆಫ್ ಡಯಾಗ್ನೋಸಿಸ್ ಮೆಥಡಲ್ಲಿ ಮೊದಲನೇ ಒಂದು ಮೆಥಡ್ ಯಾವುದು ಅಂದರೆ ಟೆಸ್ಟಿಂಗ್ ಮೆಥಡ್. ಓಕೆ, ಇಲ್ಲಿ ಬೇಕಾದ್ರೆ ಕಾಲಮ್ ಮಾರ್ಕ್ ಹಾಕೊಳ್ಳಿ. ಓಕೆ, ಇಲ್ಲಿ ಕಾಲಮ್ ಮಾರ್ಕ್ ಹಾಕೊಳ್ಳಿ, ಹೀಗೆ, ಸರಿನಾ? ಸೊ ಮೊದಲನೇ ಮೆಥಡ್ ಯಾವುದು ಸರ್? ಟೆಸ್ಟಿಂಗ್ ಮೆಥಡ್ ಸರ್. ಟೆಸ್ಟಿಂಗ್ ಮೆಥಡಲ್ಲಿ ಇಟ್ ಇನ್ವಾಲ್ವ್ ಸವರಲ್ ಸ್ಟೆಪ್ಸ್. ಅದರಲ್ಲಿ ಟೆಸ್ಟ್ ಮಾಡೋ ಮೆಥಡಲ್ಲಿ 3 ಥರ ಮೆಥಡ್ಸ್ ಇದೆ. ಯಾವ್ದು? ಎಜುಕೇಷನಲ್ ಟೆಸ್ಟಿಂಗ್ ಮೆಥಡ್, ಸೈಕಾಲಜಿಕಲ್ ಟೆಸ್ಟಿಂಗ್ ಮೆಥಡ್, ಕ್ಲಿನಿಕಲ್ ಟೆಸ್ಟಿಂಗ್ ಮೆಥಡ್. ಎರಡನೇದು ಅಬ್ಸರ್ವೇಷನ್ ಮೆಥಡ್. ಅಬ್ಸರ್ವೇಷನ್ ಮೆಥಡ್ ಅಂತಂದರೆ ಅದರಲ್ಲಿ ಇದನ್ನು ನಾವು ಸಬ್ಜೆಕ್ಟಿವ್ ಮೆಥಡ್ ಅಂತ ಕರಿತೀವಿ. ಯಾಕೆಂದರೆ ಇಟ್ ಇಸ್ ಅಪ್ಲೈಡ್ ಓನ್ಲಿ ಫಾರ್ ದ ಚಿಲ್ಡ್ರನ್ ಆಫ್ ಪ್ರೋಗ್ನೋಸಿಸ್ ಆ್ಯಂಡ್ ಡಯಾಗ್ನೋಸಿಸ್. ಅಂದರೆ ಮಗುವಿನಲ್ಲಿ ನಾವು ಏನು ಆ ವೀಕ್ಷಣ ವಿಧಾನವನ್ನು ಮಾಡ್ತೀವಿ ಅಲ್ಲಿ ರೋಗ ನಿರ್ಣಯ ಅಂತಿದೆ. ಓಕೆ, ಅದು ನೈದಾನಿಕ ಅಂತ ಆಗಬೇಕು, ನೈದಾನಿಕ ಪರೀಕ್ಷೆ ಅಂತ ಮಾಡಿಕೊಂಡ್ರೆ ಸರಿ ಆಗುತ್ತೆ. ಕರೆಕ್ಟಾ? ಓನ್ಲಿ ಫಾರ್ ದ ಚಿಲ್ಡ್ರನ್ಸ್ ಫಾರ್ ಪ್ರೋಗ್ನೋಸಿಸ್ ಆ್ಯಂಡ್ ಡಯಾಗ್ನೋಸಿಸ್ ಮಾಡುವಂಥದ್ರಲ್ಲಿ ಯಾರಿರ್ತಾರೆ ಅವ್ರನ್ನ ನಾವು ಅಬ್ಸರ್ವ್ ಮಾಡುವಂಥದ್ದು. ಓಕೆನಾ? ಆ್ಯಂಡ್ ಮೂರನೇದು ಡಯಾಗ್ನೋಸ್ಟಿಕ್ ರೀಡಿಂಗ್ ಟೆಸ್ಟ್ ಅಂತಂದರೆ ಅದರಲ್ಲಿ ಓದೋದಾಗಿರ್ಬೋದು, ವೊಕಾಬ್ಯುಲರಿನ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಮೀನಿಂಗ್ ಆಫ್ ಅ ಸೆಂಟೆನ್ಸ್ನ ಕಂಡುಹಿಡಿಯೋದಾಗಿರ್ಬೋದು. ಆ್ಯಂಡ್ ನೆಕ್ಸ್ಟು ಡಯಾಗ್ನೋಸ್ಟಿಕ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಅಂತಂದರೆ ಅವರಿಗೆ ಅಡಿಷನ್ ಮಾಡೋಕ್ಕೆ ಬರುತ್ತಾ, ಸಬ್ಟ್ರಾಕ್ಷನ್ ಮಾಡೋಕ್ಕೆ ಬರುತ್ತಾ, ಮಲ್ಟಿಪ್ಲಿಕೇಶನಲ್ಲಿ ತೊಂದರೆ ಇದೆಯಾ, ಡಿವಿಷನಲ್ಲಿ ತೊಂದರೆ ಇದೆಯಾ, ಬರುತ್ತಾ ಅಂತಲ್ಲ, ಯಾವುದಲ್ಲಿ ತೊಂದರೆ ಇದೆ, ಏನು ಎರರ್ ಮಾಡ್ತಾ ಇದೆ ಆ ಮಗು ಆ ಅಡಿಷನ್ ಮಾಡುವಂಥ ಜಾಗದಲ್ಲಿ ಏನು ಎರರ್ ಮಾಡ್ತಾ ಇದೆ, ಕೂಡಿಸುವಂಥ ಸಂದರ್ಭದಲ್ಲಿ, ಕಳೆಯುವಂಥ ಸಂದರ್ಭದಲ್ಲಿ ಏನು ಎರರ್ ಮಾಡ್ತಾ ಇದೆ ಅನ್ನೋದನ್ನು ನೋಡೋದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಯಾವುದು? ಈ ಮೆಥಡ್ ಅನ್ನೋದು. ಓಕೆ, ಈ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಮಕ್ಕಳುಗಳು. ಫಾರ್ ಎಕ್ಸಾಂಪಲ್ ಹೇಳಿಲ್ವಾ, ನಾನು ಆಲ್ಮೋಸ್ಟ್ ಅಲ್ಲಿ ಇದನ್ನು ನೋಡಿರ್ತೀನಿ. ಈಗ ಇಲ್ಲಿ ಆ್ಯಕ್ಚುಲಾಗಿ 3 ಅಂತ ಕೊಟ್ಟಿರ್ತಾರೆ, 3 ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಎಕ್ಸಾಮಲ್ಲಿ ಕೂತ್ಕೊಂಡಾಗ ಮಗು ಆತರಕ್ಕೋ ಅಥವಾ ಟೆನ್ಷನ್ಗೋ 3 ಆ್ಯಕ್ಚುಲಿ 9 ಬರೀಬೇಕು, ಅವ್ರು ಏನು ಮಾಡ್ತಾರೆ, ಮಗು 6 ಬರೆದ್ಬಿಡ್ತಾರೆ. ಹಾಗಾದ್ರೆ ಇಲ್ಲಿ ಏನು ಮಿಸ್ಟೇಕ್ ಆಯಿತು? ಇದು
ನಾರ್ಮಲ್ ಮ್ಯಾಥಮೆಟಿಕಲ್ ಮಿಸ್ಟೇಕಾ, ಸೈಕಾಲಜಿಕಲ್ ಮಿಸ್ಟೇಕಾ, ಇದು ಎಲ್ಲವನ್ನ ನಾವು ಡಯಾಗ್ನೋಸ್ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಫಸ್ಟು ಟೆಸ್ಟು ನಾವು ಏನು ಮಾಡ್ತಿದ್ದೋ ಟೆಸ್ಟ್ ಅಂತ ಹೇಳಿದಾಗ ಅದ್ರ ಕೆಳಗಡೆ 3 ಥರ ಬಂತು. ಈಗ ನಾನು ಇಲ್ಲೇ ಹೇಳಿದೆ, ನೋಡ್ಕೊಳ್ಳಿ, ತೋರಿಸ್ತೀನಿ ಇಲ್ಲಿ. ಎಜುಕೇಷನಲ್ ಟೆಸ್ಟಿಂಗ್ ಮೆಥಡು, ಸೈಕಾಲಜಿಕಲ್ ಟೆಸ್ಟಿಂಗ್ ಮೆಥಡು, ಕ್ಲಿನಿಕಲ್ ಟೆಸ್ಟಿಂಗ್ ಮೆಥಡು. ಅಂದರೆ ಮಗು ಪರೀಕ್ಷೆಗೆ ಭಯ ಪಡ್ಕೊಂಡು ಹಂಗೆ ಮಾಡ್ತಾ ಇದೆಯೋ, ಅಥವಾ ಅದರಲ್ಲಿ ಅವರಿಗೆ ಎರರ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲಿ ಎರರ್ ಮಾಡ್ತಾ ಇದೆ, ಏನಾದರೂ ಮಕ್ಕಳಿಗೆ ಅಡಿಷನ್ ಕ್ಯಾರಿ ಓವರ್ ಮಾಡ್ಬೇಕಾದ್ರೆ ತಪ್ಪಾಗ್ತಿದೆಯಾ, ಬಾರೋಯಿಂಗ್ ಮಾಡ್ಬೇಕಾದ್ರೆ, ಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ಡೆಸಿಮಲಲ್ಲಿ ಈ ಥರ ಏನಾದರೂ ಟೇಬಲ್ಸ್ ತಲೆಗೆ ಇಲ್ಲದೆ ಇರುವಂಥದ್ದು, ನೆನಪಲ್ಲಿ ಇಲ್ಲದೆ ಇರುವಂಥದ್ದು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು, ಈ ಥರದಲ್ಲಿ ಎಲ್ಲಾದರೂ ಒಂದು ತಪ್ಪಾಗ್ತಿದೆಯಾ, ಎರರ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದು ರೆಮಿಡಿಯಲ್ ಟೀಚಿಂಗ್. ಸೊ ಡಯಾಗ್ನೋಸ್ಟಿಕ್ ಆಯಿತು. ನೆಕ್ಸ್ಟ್ ರೆಮಿಡಿಯಲ್ ಟೀಚಿಂಗ್ ಬಗ್ಗೆ ಹೇಳಿದ್ದೀವಿ. ಒಂದು ಡಯಾಗ್ನೋಸಿಸ್ ಮಾಡಾದ್ಮೇಲೆ ಆ ಮಗುವಿಗೆ ಎಲ್ಲಿ ಏನು ಕೊರತೆ ಇದೆ, ಏನು ಯಾವ ರೀತಿಯಾದಂತಹ ಪ್ರಾಬ್ಲಮ್ ಇದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ನಾವೇನು ಮಾಡ್ತೀವಿ,